ಅಣ್ಣ ಒಬ್ರು ಇಬ್ರು ಅಂತ ನೀವ್ ಹೇಳ್ತಿದ್ರಲ್ಲ, ಆ ಒಬ್ರು ಇಬ್ರು ಈ ತರ ಟೈಮಲ್ಲಿ ನಮ್ಗೆ ನಮ್ ಮನ್ಸ್ನ ನಮ್ಮನ್ನ ಎಷ್ಟು ಕುಗ್ಗಿಸುತ್ತೆ ಅಂತ. ಮಣಿಪಾಲ್ ಹಾಸ್ಪಿಟಲ್ ನಿಮ್ ಮಗುನ ಇವಾಗ ಏನ್ ಅಡ್ಮಿಟ್ ಮಾಡಿದೀರಾ, ಏನ್ ಒಪಿನಿಯನ್ ಹೇಗಿದೆ ಇಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಏನು ಹೇಳೋ ಮಾತೇ ಇಲ್ಲ ಅಣ್ಣ. 20 days ಇಂದ ನಾನು ನನ್ನ ಪಾಪನ್ ಮುಟ್ಟಿಲ್ಲ, ನೋಡಿಲ್ಲ. ನಾನು ಹೋದ್ರೇನೆ ಅವ್ರಿಗೆ ಭಯ ಆಗ್ತಿದೆ. ನಮ್ಮಿಂದ ಹೊಸ ಇನ್ಫೆಕ್ಷನ್ ಆಗಿ ಪಾಪು ಇನ್ನ ಸಫರ್ ಆಗೋದ್ ಬೇಡ. ನಾನು ಸುಮ್ನೆ ಅಕ್ಷಿ ಅಂದ್ರೂ ಅದ್ರಿಂದಾನು ಒಂದ್ ಫ್ಲೂ ಏನಾರ ಹೊಸ ಫ್ಲೂ ಬರೋ ತರ ಚಾನ್ಸಸ್ ಇನ್ಫೆಕ್ಷನ್ಸ್ ಇರುತ್ತೆ ಅಂತ ನನ್ನ ಬಿಟ್ಟೇ ಇಲ್ಲ. ಇವಾಗ ಈ ಪಾಸ್ಟ್ 2 days ಇಂದಾನೆ ನನ್ನ ಪಾಪು ನಮ್ ಹತ್ರ ಹೋಗಕ್ ಆಗಿರೋ ಚಾನ್ಸಸ್. ಮತ್ತೆ 20 days ಇಂದ ಸರ್ವೈವ್ ಅವರೇ ಮಾಡಿದಾರಲ್ಲ ಪಾಪುನ. ಜನ ಈ ತರ ಹೆಂಗ್ ಸಪೋರ್ಟ್ ಮಾಡ್ತಿದ್ರೆ ಒಳಗಡೆಯಿಂದ ನನ್ಗೆ ಅದೇ ತರ ಸಪೋರ್ಟ್ ಬರ್ತಿದೆ. ಡಾಕ್ಟರ್ ನಂದಿತಾ ಅಂತ ನಮ್ ಪಾಪುಗೆ ಪೀಡಿಯಾಟ್ರಿಷಿಯನ್ ನೋಡ್ತಿರೋದು ಅವ್ರೇನೆ. ದೊಡ್ಡ ಹಾಸ್ಪಿಟಲ್ ಸೇರಿಸಿದ್ರಂತೆ. ಅದೊಂದ್ ಪಾಯಿಂಟ್ ನಾನು ಹೇಳಲೇಬೇಕು. ಕಮೆಂಟ್ಸ್ ಅಂತ ಅಲ್ಲ, ಅಫೋರ್ಡ್ ಮಾಡಕ್ ಆಗಿಲ್ಲ ಅಂದ್ರು ಈ ಹಾಸ್ಪಿಟಲ್ಗೆ ಹೋಗೋ ಅಂತದ್ ಏನಿತ್ತು, ನಿಮ್ ಹತ್ರ ಇಷ್ಟು ಕಾಸಿಲ್ಲ ಅಲ್ವಾ ಅನ್ನೋ ಒಂದು ಪಾಯಿಂಟ್ ನನ್ಗೆ ಯಾವ ರೇಂಜ್ ಅಲ್ಲಿ ಮೆಂಟಲಿ ಫಿಸಿಕಲಿ ಎಲ್ಲಾ ತರನು ನನ್ಗೆ ಹರ್ಟ್ ಮಾಡಿದೆ. ನನ್ಗೆ ಅಫೋರ್ಡ್ ಮಾಡಕ್ ಆಗಿಲ್ಲ. ಆದ್ರೆ ನನ್ ಅಲ್ಲಿ ಆ ಸಿಚುವೇಶನ್ ಇತ್ತಲ್ಲ, ನಿನ್ ಪಾಪು ಉಳಿಯಲ್ಲ, 5-10 minutes ಇದೆ ಅಷ್ಟೇ, ನಿನ್ಗೆ ಇವಾಗ ಬೇಕು ವೆಂಟಿಲೇಷನ್, PICUನೇ ಬೇಕು. ನಾನು ಮಗು ಉಳಿಯೋದೇ ಇಲ್ಲ ಅಂತ ಹೇಳ್ತಿದಾರಲ್ಲ. 3 ದಿವಸ ಜ್ವರ ಬಂದ್ ಜಾಸ್ತಿ ದಿವಸನೂ ಆಗಿಲ್ಲ, 1 ವಾರನೂ ಆಗಿಲ್ಲ. ಅಷ್ಟು ಬೇಗ ಉಳಿದೇ ಇರೋ ಅಂತದ್ ಏನಾಗ್ಬಿಟ್ಟಿದೆ ನನ್ ಮಗುಗೆ ಅನ್ನೋದು ನನಗೆ ಗೊತ್ತಿಲ್ಲ. ಹತ್ತತ್ರ 2 ವರ್ಷ ಸಾಕ್ಬಿಟ್ಟು ಮಗುನ 5 ದಿವಸದಲ್ಲಿ ಉಳಿಯಲ್ಲ ಅಂದ್ಬಿಟ್ರೆ ಆ ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೆ.